ರೈತರ ಹಬ್ಬ ಶೋಭಾಯಾತ್ರೆಗೆ ಆಹ್ವಾನ. ಸಿಎ ಗಾಳಿಪ ಜಿಲ್ಲಾಧ್ಯಕ್ಷರು ರೈತ ಸಂಘ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಬೈರದೇವರಗುಡ್ಡ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿಬಣ್ಣ ಜಿಲ್ಲಾಧ್ಯಕ್ಷರು ಆದ ಸಿಎ ಗಾಳಿಪ್ಪನವರು ಡಿಸೆಂಬರ್ 29 ಸೋಮವಾರದಂದು ರೈತರ ದಿನಾಚರಣೆ ಅಂಗವಾಗಿ 3ನೇ ವರ್ಷದ ರೈತರ ಸಮಾವೇಶ ಒಳಾಂಗಣ ಕ್ರೀಡಾಂಗಣದ ಸಭಾಭವನ ಹೊಸಪೇಟೆಯಲ್ಲಿ ವಿಜಯನಗರ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಕಾರ್ಯಕ್ರಮಕ್ಕೆ ಸಂಘಟನಾಕಾರರು ಹಾಗೂ ಊರಿನ ಗ್ರಾಮಸ್ಥರನ್ನ ಆಹ್ವಾನಿಸಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ನಾಗಮ್ಮ ಸಿ ಗಂಡ ಸಿಎ ಗಾಳಿಪ್ಪನವರು ಬೈರೇದೇವರಗುಡ್ಡ ಗ್ರಾಮದಲ್ಲಿ ಇರುವಂತಹ ಶ್ರೀ ಮಾರಮ್ಮ ದೇವಿ ದೇವಸ್ಥಾನದ ನಿರ್ಮಾಣಕ್ಕೆ 101 ಚೀಲ ಸಿಮೆಂಟ್ ಹಾಗೂ ಶ್ರೀ ಚೌಡಮ್ಮ ದೇವಸ್ಥಾನಕ್ಕೆ 11,001 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿದ್ರು. 19ನೇ ತಾರೀಕಿಗೆ ರೈತರ ದಿನಾಚರಣೆ ಐತಿ ಹೊಸಪೇಟೆಯಲ್ಲಿ. ಪ್ರತಿಯೊಬ್ಬರು ನೀವು ಈ ಗ್ರಾಮದಲ್ಲಿಂದ ಪ್ರತಿಯೊಬ್ಬರು ಬರ್ಬೇಕು. ಯಾಕಂದ್ರೆ ಈ 5,000 ಜನಸಂಖ್ಯೆ ಸೇರ್ತಾರ. ಇದು 3ನೇ ವರ್ಷ ಜಿಲ್ಲಾ ಸಮಾವೇಶ ಮಾಡ್ತಾ ಇರೋದು ನಾವು. ಈ ಸಮಾವೇಶದಲ್ಲಿ 101 ಜನ ಮಹಿಳೆಯರು ಕುಂಭ ಓರ್ತಾರ. ಎತ್ತು ಬಂಡಿ 21 ಜೊತೆ, ಡೊಳ್ಳು ಕುಣಿತ, ಭಜನೆ ತಂಡ ಮತ್ತೆ ಕೆಲವು ಕಲಾ ತಂಡಗಳು 20 ತಂಡ ಇರ್ತಾವ. ಬೆಳಗ್ಗೆ 2,000 ಜನಕ್ಕೆ ಟಿಫಿನ್ ವ್ಯವಸ್ಥೆ ಇರ್ತದೆ. ಮಧ್ಯಾಹ್ನ ಊಟಕ್ಕೆ 5,000 ಜನಕ್ಕೆ ಊಟದ ವ್ಯವಸ್ಥೆ ಇರ್ತದೆ. ವೆಹಿಕಲ್ ಖರ್ಚು ಇರ್ತದೆ ನಮ್ದು. ಪ್ರತಿಯೊಬ್ಬರು ನೀವು ಬರ್ದೇವ್ರ ಗುಡ್ಲಿಂದ ಗಂಡ್ಮಕ್ಳು ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಸೇರಿಕೊಂಡು ಒಂದು 3-4 ಗಾಡಿ ತಗೊಂಡ್ಬರ್ಬೇಕಂತೇಳಿ ಎಲ್ಲರಲ್ಲಿ ಕೇಳ್ಕೊಂತೀವಿ. ಅದಕ್ಕೋಸ್ಕರ ಇವತ್ತು ಎಲ್ರಿಗೆ ನಿಮಗೆ ಇನ್ವಿಟೇಷನ್ ಕಾರ್ಡ್ ಕೊಡ್ತಾ ಇದ್ವಿ. ಮಾರಮ್ಮ ದೇವಸ್ಥಾನಕ್ಕೆ ಅಣ್ಣವರು ಭಕ್ತಿಯಿಂದ 101 ಚೀಲ ಸಿಮೆಂಟನ್ನು ಕೊಡಿಸಿದ್ದಾರೆ. ಅದೇ ರೀತಿ ಎಲ್ಲರೂ ಭಕ್ತರು ನಮ್ಮ ರೈತ ಸಂಘದಲ್ಲ ಸೇರಿ ಮುಕ್ಕಟ್ಟಿಲಿ ಮಾಡ್ಕೊಂಡು. ಈ ಸಂದರ್ಭದಲ್ಲಿ ಸಿ ರೇಖಾ ಕೊಟ್ಟೂರು ತಾಲೂಕು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ಸಂಘಟನೆಯ ಪದಾಧಿಕಾರಿಗಳು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರದೀಪ್ ಕುಮಾರ್ ಸಿ ಕೊಟ್ಟೂರು ತಾಲೂಕು, ರಾಷ್ಟ್ರ ಕ್ರಾಂತಿ ನ್ಯೂಸ್.